ವಿಜಯ ನ್ಯೂಸ್ಗೆ ಸ್ವಾಗತ. ಕಿತ್ತೂರು ಕ್ಷೇತ್ರದಲ್ಲಿ ಹಾಲಿ ಮಾಜಿ ಶಾಸಕರ ನಡುವೆ ಬಿಗ್ ಪೊಲಿಟಿಕಲ್ ಟಾಕ್ ಫೈಟ್. ರಾಜ್ಯದಲ್ಲಿಯೇ ಅತ್ಯಂತ ಐತಿಹಾಸಿಕವಾದ ಕ್ರಾಂತಿ ಕ್ಷೇತ್ರ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಹಾಗೂ ಮಾಜಿ ಶಾಸಕರು ಹಾಗೂ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಆದ ಮಹಂತೇಶ ದೊಡ್ಡಗೌಡರೊಂದಿಗೆ ನಮ್ಮ ನ್ಯೂಸ್ ಸಂಸ್ಥೆಯ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ಮುಕ್ತವಾಗಿ ಸಂವಾದ ಮಾಡಿ ಡಿಸಿಸಿ ಬ್ಯಾಂಕ್ ಚುನಾವಣೆ, ಟಿಬಿ, ಝಡ್ಪಿ ಚುನಾವಣೆಗೆ ಸಿದ್ಧತೆ ಹೀಗೆ ವಿವಿಧ ವಿಷಯಗಳ ಬಗ್ಗೆ ಪ್ರಶ್ನೆ ಕೇಳಿ ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ. ಈಗ ಐತಿಹಾಸಿಕ ಒಂದ್ ರೀತಿ ಕ್ಷೇತ್ರ ಸಿದ್ದನಕೊಳ್ಳ ಇದೆ ಸರ್. ಇಲ್ಲಿ ಮರ್ಕಟ್ಟಿಲಿ ವಿಶೇಷವಾಗಿ ಇಲ್ಲಿ ಕಲ್ಲು ಗಣಿಗಾರಿಕೆಗಳಿಂದ ಸಾಕಷ್ಟು ಅಲ್ಲಿರ್ತಕ್ಕಂಥ ಅವಶೇಷಗಳಿಗೆ ಒಂದು ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದಿದೆ ಸರ್. ಅದನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಏನಾದ್ರು ಕೆಲಸಗಳು ಆಗ್ತಾವ ಸರ್? ಡೆಫಿನೆಟ್ಲಿ ಮಾಡ್ಬೇಕಾಗತ್ತೆ. ಬಟ್ ಒನ್ಸ್ ಅಲ್ಲಿ ಅದ್ರ ಬಗ್ಗೆ ಇದು ಹೋದಾಗ ಬಫರ್ ಬಿಟ್ ಮೈನಿಂಗ್ ನಡೀತಾ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಅದ್ರ ಸಮೀಪ ಯಾವ ಇಲ್ಲ. ಸಿದ್ದನಕೊಳ್ಳ ಸಮೀಪ ಆಲ್ಮೋಸ್ಟ್ ಅದನ್ನ ಬಿಟ್ಟು ಬಫರ್ ಬಿಟ್ಟು ಅದ ಮೈನಿಂಗ್ ಐತಿ, ಇಲ್ಲಂತಲ್ಲ. ಮತ್ತೆ ಅದು ಹೆಂಗ ಇದ್ದಾಗ ಸ್ವಲ್ಪ ಇಲ್ಲ ಸ್ವಲ್ಪ ಡೆಫಿನೆಟ್ಲಿ ಅದ್ರದ್ದು ಹಾರ್ಮ ಆಗ್ತಾ ಇರ್ತದೆ. ಯಾಕಂದ್ರೆ ಅದು ಅದ್ರದಂತ ನೀತಿ ಐತಿ. ಆ ನೀತಿಗೆ ಒಳಗೊಂಡು ಅವರೆಲ್ಲ ದೇ ಗೋ ಅಹೆಡ್ ವಿತ್ ಆಲ್ ದೀಸ್ ಥಿಂಗ್ಸ್. ಇನ್ ದ ಗವರ್ಮೆಂಟ್ ಹ್ಯಾಸ್ ಗಿವನ್ ದೆಮ್ ಟು ಡೂ ಮೈನಿಂಗ್. ಆ ನಾರ್ಮ್ಸ್ ಬಿಟ್ಟೆ ಇದೀವಿ. ಅವ್ ನಾರ್ಮ್ಸ್ ಹಿಡ್ಕೊಂಡು ವಿ ಆರ್ ಇನ್ ಫಾರ್ ವಿತ್ ದಿ ಗವರ್ಮೆಂಟ್ ಅಂತ ಹೇಳ್ತಾರ ಅವ್ರು. ನಾವೇನು ಇಲ್ಲಿಗೆಲ್ಲ ಈಗ ಬ್ಲಾಸ್ಟಿಂಗ್ ಮಾಡ್ತಾ ಇಲ್ಲ, ಕಂಟ್ರೋಲ್ ಬ್ಲಾಸ್ಟಿಂಗ್ ಮಾಡ್ತೇವೆ ಅಂತ ಹೇಳ್ತಾರೆ. ಅದಕ್ಕೆ ಅದ್ರದಂತ ನಿಮ್ಗೆ ಬಿಟ್ಕೋಬೇಕು. ಯಾಕಂದ್ರೆ ಐತಿಹಾಸಿಕವಾದಂಥ ದೇವಸ್ಥಾನ ಆಗಲಿ ಯಾವ್ದೇ ಮಾನ್ಯುಮೆಂಟ್ಸ್ ಇದ್ದಲ್ಲಿ ಅದನ್ನ ಬಿಟ್ಟು ಕೊಡ್ಬೇಕಂತ ನಿಯಮ ಇವತ್ತಿಗೂ ಇದೆ ಮೈನ್ಸ್ ಅಂಡ್ ಜಿಯಾಲಜಿ. ಬಟ್ ಒಂದು ಮಠಕ್ಕೆ ಸಮೀಪ ಹೋದಾಗ ಅಲ್ಲಿ ಸ್ವಲ್ಪ ಅವೆಲ್ಲ ಬಫರ್ ಝೋನ್ ಬಿಟ್ಟು ಅದಿದ್ದೇವು ನಾವು ಒಂದಂತ ತೋರಿಸ್ತಾರೆ. ಅದಕ್ಕೆ ಅದನ್ನ ಏನ್ ಚಾಲೆಂಜ್ ಮಾಡೋದು ಕಷ್ಟ ಆಗುತ್ತೆ. ಈಗ ಮರ್ಕಟ್ಟಿಲಿ ಇನ್ನೊಂದು ಇದಿದೆ ಸರ್. ವಿಶೇಷವಾಗಿ ಬಿಲ್ಡಿಂಗ್ ಇದೆ, A&M ಸೆಂಟರ್ ಇದೆ, ಆದ್ರೆ ಸೂಕ್ತ ವೈದ್ಯರಿಲ್ಲ, ಮತ್ತೆ ಸೂಕ್ತ ರಸ್ತೆ ಇಲ್ಲ. ತಮ್ಮ ಅವಧಿಲ್ಲ ಆದ್ರೂ ಸಹ ಏನಾದ್ರು ಅದಕ್ಕೆ ಕಾಯಕಲ್ಪ ಡೆಫಿನೆಟ್ಲಿ ಅದಕ್ಕೆ ವೈದ್ಯರಂತ ಬರೋದಲ್ಲ. ಆಕ್ಚುಲಿ A&M ಸೆಂಟರ್ಗೆ ನರ್ಸ್ ಕೊಡ್ತೀವಿ. ಅದಕ್ಕೆ ಬೇಕಾದಂತ ರಸ್ತೆ ಈಗ ತಾನೇ ಹೇಳಿದ್ರು ಬರುವಂತ ದಿವಸದಲ್ಲಿ ಅದಕ್ಕೆ ರಸ್ತೆ ನಿರ್ಮಾಣ ಮಾಡಿಕೊಡ್ತೀವಿ. ಇನ್ನೊಂದು ಕೂಗಿದ್ದೀರಿ ಸರ್, ನೇಸರ್ಗಿ ಪ್ರತ್ಯೇಕ ತಾಲೂಕು ಆಗ್ಬೇಕು ಅಂತ ಹೇಳ್ಬಿಟ್ಟು ವಿಶೇಷವಾಗಿ ತಮ್ಮ ಏನಾರು ಅದ್ರ ಬಗ್ಗೆ ಏನಾರು ನನಗೆ ಐಡಿಯಾನೇ ಇಲ್ಲ, ನೀನೇ ಹೇಳೋದಿಲ್ಲ ಸರ್. ಏನಾರು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೆಂಗೆ ಸರ್? ಏನ್ ಪ್ರಾದೇಶಿಕ ಸಮತೋಲನ ಏನೈತಿ, ಏನ್ ಕಮ್ಮಿ ಆಗೈತಿ? ಹಾ ಸರ್, ನೇಸರ್ಗಿ ಪ್ರತ್ಯೇಕ ತಾಲೂಕು ಆಗ್ಬೇಕು. ಹಂಗಾದ್ರೆ ಎಲ್ಲರೂ ಒಂದೊಂದು ತಾಲೂಕದ ಸಾಧ್ಯ ಇದೆನಾ? ಫಿಸಿಬಿಲಿಟಿ ಬೇಕು. ಹಾ ಸರ್. ಯಾವ್ದೋ ಒಂದು ಕಾದ್ರ ಪಾಪ್ಯುಲೇಷನ್ ಬೇಕು, ಅಲ್ಲಿ ಇರುವಂತ ಆಕ್ಟಿವಿಟೀಸ್ ಬಗ್ಗೆ ಎಲ್ಲ ಬೇಕು. ಎಲ್ಲರ ಹಕ್ಕಿ ಎಲ್ಲರೂ ಕೇಳ್ತಾರಂದ್ರೆ ಎಲ್ಲರಿಗೂ ಕೊಡಕ್ ಸಾಧ್ಯ ಇಲ್ಲ. ಬಟ್ ಇದನ್ನೇ ನಾ ಏನ್ ಕೇಳಿಲ್ಲ, ನೀನೇ ಎಬ್ಸಿದಿ ಅಂದಿದ್ನಿ. ಬಟ್ ತಣ್ಣಗಿರಾಕ್ ಬಿಡಿ, ಎಲ್ಲರನ್ನು ಏನಾರು ಎಬ್ಸಿ ಬಿಡಬೇಡ ಸರ್. ಇನ್ನೊಂದು ಇದಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಬರೇ ಲಕ್ಷ್ಮಣ ಸವದಿ ಕ್ಷೇತ್ರ ಅತಣಿಗೆ ಮಾತ್ರ ಜಾಸ್ತಿ ಬರಪೂರ್ವ ಯೋಜನೆಗಳಿಗೂ ಇದಾವೆ, ಇನ್ನೆಲ್ಲಾ ಕ್ಷೇತ್ರಗಳಿಗೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇದಾಗ್ತಾ ಇದೆ ಸರ್. ತಮ್ಗೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೆಂಗೆ ಸರ್? ಆ ತರ ಏನಿಲ್ಲ. ನಮಗೂ ಯಾವ್ಯಾವ ಹಂತದಾಗ ತಗೊಂಡೇ ಇದ್ದೆವು. ಬಜೆಟ್ ಅಲ್ಲಿ ಜಾಸ್ತಿ ಬರಪೂರ್ವ ಯೋಜನೆ ಅವರು ಘೋಷಣೆ ಮಾಡಿದ್ದಾರೆ ಅಂತ ನೋಡ್ರಿ. ಒಂದೊಂದು ಯೋಜನೆಗೆ ಯಾರಿಗೆ ಪೂರ್ವ ಪ್ರಮಾಣ ಹಣ ಕೊಟ್ಟಿದಾರು ಅವ್ರಿಗೆ ಕಮ್ಮಿ ಮಾಡಿದಾರೆ, ಯಾರಿಗೆ ಕೊಟ್ಟಿಲ್ಲ ಹೆಚ್ಚಿಗೆ ಮಾಡಿದ್ದಾರೆ. ಡೆಫಿನೆಟ್ ಆಗಿ. ಯಾಕಂತಂದ್ರೆ ನಮ್ಮ ಒಂದು 2-3 ಯೋಜನೆಗೆ ಆಲ್ಮೋಸ್ಟ್ 500 crores ಲಾಸ್ಟ್ ಬಜೆಟ್ ದಲ್ಲಿ ಇಟ್ಟರು. ಸೆಕೆಂಡ್ ಫೇಸ್ ಈ ಬಜೆಟ್ ನಲ್ಲೂ ಇಟ್ಟಿದ್ದಾರೆ. UGD ತಗೊಂಡಿದ್ದಾರೆ. ಹೊಸ ಕೆರೆ ತುಂಬು ಕಾರ್ಯಕ್ರಮಗಳನ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ವಿ ಶುಡ್ ಬಿ ಹ್ಯಾಪಿ ವಿತ್ ದೋಸ್ ಥಿಂಗ್ಸ್. ಮತ್ತೆ ಅಂದ್ಬಿಟ್ಟು ಅಲ್ಲಿ ಕೊಡಿ ಅವ್ರಿಗೆ ಅಷ್ಟು ಕೊಟ್ಟಿದ್ರಿ, ನನಗೆ ಎಷ್ಟು ಕೊಟ್ಟಿದ್ದಾರೆ, ಲಾಸ್ಟ್ ಇಯರ್ ಪಾಪ ಅವ್ರಿಗೆ ಏನು ಕೊಟ್ಟಿಲ್ಲ, ಈ ಸಲ ಕೊಟ್ಟಿದ್ದಾರೆ, ಅದನ್ನ ಯಾಕೆ ಸಂಕಟ ಪಡ್ಬೇಕು ನಾವು? ಎಸ್, ಲೆಟ್ ದೆಮ್ ಗೋ. ಅದು ನಮ್ಮ ತಾಲೂಕ, ನಮ್ಗಿಂತ ದೊಡ್ಡ ತಾಲೂಕ. ಕೆಲವೇ ದಿನಗಳಲ್ಲಿ TP ZP ಬರೋ ಚಾಯ್ಸ್ ಇದೆ ಸರ್. ಈ ಕಡೆ ಭಾಗದ ನಿಮ್ಮ ಕಾರ್ಯಕರ್ತರಿಗೆ, ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಏನು ಭರವಸೆ ತುಂಬಲಿಕ್ಕೆ ಇಷ್ಟಪಡ್ತೀರಾ? ನಮ್ಮ ಕಾರ್ಯಕರ್ತರಿಗೆ ಏನು ಭರವಸೆ ಇಲ್ಲ. ಆಸ್ ಇಟ್ ಈಸ್, ವಿ ಆರ್ ವಿತ್ ದೆಮ್, ದೇ ವಿಲ್ ಬಿ ವಿತ್ ಅಸ್. ನಾವು ಅವ್ರ ಜೊತೆಗೆ, ಅವ್ರು ನಮ್ಮ ಜೊತೆಗೆ. ಎಲ್ಲ ರೆಡಿ ಇದೆ? ನಾವು ರೆಡಿಯಾರ ಇರ್ತಾವ. ಏನಿಲ್ಲಾಗಿದೆ ಈಗ ಬಿಡ್ತವನ. ಇವಿಷ್ಟು ಒಟ್ಟರೆ ಶಕ್ತಿ ಗೊತ್ತಾಯ್ತಲ್ಲ. ಮನೆ ಶಾಸಕರಾಗಿರ್ತಕ್ಕಂಥ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅವರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು. ಶಿವಕುಮಾರ್ ಅವರು ನಿಮ್ಮ ರಾಜ್ಯಾಧ್ಯಕ್ಷರನ್ನು ಮಾತಾಡಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಸ್ಥಳೀಯ TP ಮತ್ತು ZP ಚುನಾವಣೆ ತಯಾರಾಗಿ ಅಂತ. ವಿಶೇಷವಾಗಿ ಕಿತ್ತೂರು ಕ್ಷೇತ್ರದಲ್ಲೂ ಸಹ ಕಾರ್ಯಕರ್ತರು ಸಾಕಷ್ಟು ಇದ್ರೊಳಗಿದ್ದಾರೆ. ಅವ್ರಿಗೆಲ್ಲ ಚುನಾವಣೆ ಸಜ್ಜಾಗಿ ಅಲ್ಲಿ ಚುನಾವಣೆ ನೋಡ್ರಿ ಬಂದಾಗ ಸಜ್ಜ ಆಗಲೇಬೇಕು, ಪ್ರಶ್ನೆ ಇಲ್ಲ. ಡೆಫಿನೆಟ್ ಆಗಿ ಅದ್ರದ ನಿಗದಿತ ಟೈಮ್ನಲ್ಲಿ ಆಗಿಲ್ಲ, ಬಟ್ ಪೋಸ್ಟ್ಪೋಂಡ್ ಆಗ್ತಾ ಹೊಂಟಿದೆ. ಬಂದ್ರ ತಯಾರಾಗಲೇಬೇಕು. ಇನ್ನು ಅದನ್ನೇ
ಪಾರ್ಟಿ ವರ್ಕರ್ಸ್ ಅದಾರ, ಪಾರ್ಟಿ ಕಟ್ಟಿದಂತ ಜನ ಅದಾರ, ಎಲ್ಲರೂ ಕೂಡ ಪಾರ್ಟಿ. ಇನ್ನೊಂದು ಸುದ್ದಿ ಇದೆ ಸರ್, ವಿಶೇಷವಾಗಿ ನಿಮ್ಮ ಅಭಿಮಾನಿಗಳು ವಿಶೇಷವಾಗಿ ಮತ್ತೆ ನಿಮ್ಮ ಸಹೋದರ ನಾನಾ ಸಾಹೇಬ್ ಪಾಟೀಲ್ ಅವ್ರನ್ನ DCC ಬ್ಯಾಂಕ್ ಚುನಾವಣೆಗೆ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಇದೆ ಸರ್. ಯಾಕೆ ನಿಂದ್ರಿಸ್ಬಾರ್ದು? ಏನಾದ್ರು ನಿಲ್ಲಿಸ್ತೀರಾ? ಇಲ್ಲ, ಅದೇನು ಪ್ರಸಂಗ ಬಂದ್ರೆ ನಿಂತ ಇದ್ದೇವೆ. PLD ಬ್ಯಾಂಕ್ ನಿಂತೇವ್, ZP ನಿಂತೇವ್, MP ನಿಂತೇವ್. ಅವಕಾಶ ಏನೇನು ಬರ್ತಾವ ಸಿಗ್ತಾರ, ಹೊಡೆಯತ್ತವ, ಸಿಗದ್ರಿ ಇಲ್ಲ. ಅವ್ರಿಗೂ ಒಂದು ಕ್ಷೇತ್ರ ಹುಡುಕ ಖಾನಾಪುರದಿಂದ ಏನೋ ಸ್ಪರ್ಧೆ ಮಾಡ್ತೀರ ಅಂತ ನಾನಾ ಸಾಹೇಬ್ ಪಾಟೀಲ್ ಅವರು. ಇಲ್ಲ, ನಾವು ಔಟ್ ಆಫ್ ಹಿರಿಯ ಯಾವ್ದಕ್ ಹೋಗೋಣ ಮರ, ಇದ್ದಲ್ಲಿ ಇರ್ತೇವ. ಅಲ್ಲ, ಅವ್ರು ನಿಮ್ಮ ಸಹೋದರ ಇರ್ಲಿ, ಅದನ್ನ ಇಲ್ಲೇ ಇರ್ತವ. ನಿಮ್ ಸಹೋದರ ಇದ್ರೇನು ಎಲ್ಲಾ ಒಂದೊಂದು ಹಿಡ್ಕೊಂತ ಹೋಗುದಾನ? ಹಂಗೇನಿಲ್ಲ, ನೋಡೋಣ ಪರಿಸ್ಥಿತಿ, ಆ ಪ್ರಸಂಗ ಹಂಗ ಬಂದ್ರ ಯಾಕೆ ನಿಲ್ಲಿಸ್ಬಾರ್ದ? 100% ಎಲ್ಲದು ಫಲದ ಆಮೇಲೆ ಇದಿಷ್ಟು ಒಟ್ಟಾರೆ ಶಂಕರ ಟೌನ್ ಕೇಳ್ತಕ್ಕಂಥ ಕೆಲಸ. ನಿಮ್ಮ ಗುರುಗಳು ವಿಶೇಷವಾಗಿ ಬಿಜೆಪಿಗೆ ಇದ್ರು, ಕಾಂಗ್ರೆಸ್ಗೆ ಹೋದ್ರು. ಆನಂತರ ಸಾಕಷ್ಟು ಮಲಪ್ರಭಾ ನದಿ ಹರಿದಿದೆ, ಸಾಕಷ್ಟು ನದಿಗಳು ಹರಿದೋಗಿದ್ದಾವೆ. ಏನಾದ್ರು ಬಾರಪ್ಪ ನಾನು ಎಲ್ಲಿರ್ತೀನೋ ಅಲ್ಲಿ ಇರುವಂತ ಏನಾದ್ರು ನೀವು ಇನ್ವೈಟ್ ಮಾಡಿದ್ರೆ? ನೋಡ್ರಿ, ರಾಜಕಾರಣದೊಳಗ ಅವಾಗ ಅನುಕೂಲ ಜೊತೆಗೆ ಅಲ್ಲಿರ್ತಕ್ಕಂಥ ಅವಾಗ ಸ್ಥಾನಿಕ ಪರಿಸ್ಥಿತಿ ಮೇಲೆ ನಿರ್ಣಯ ತೆಗೆದುಕೊಳ್ತಾರೆ. ಸೌದಿ ಹೋಗು ನಮ್ಗೆ ಇದ್ದಂಥ ಸಂದರ್ಭದಲ್ಲಿ ಗೋಗುಳ ಕೆಲಸ ಮಾಡಿದಾಗ ನಮ್ಮ ಜೊತೆಗೆ ಯಾವಾಗ ಇದ್ದಾಗ ರಾಜಕಾರಣದಾಗ ಯಾವ ಒತ್ತಾಯ ಮಾಡೋದಿಲ್ಲ. ನಮ್ಮ ಪ್ರೀತಿ, ನಮ್ಮ ಸಂಘಟನೆ ಮತ್ತು ನಾವು BJP ಜೊತೆಗಿದ್ದೀವಿ. ಮುಂದೂ ಸಹಿತ BJP ಜೊತೆಗಿರ್ತೀವಿ. BJP ಇಡೀ ದೇಶಕ್ಕೆ ತನ್ನದಾದಂಥ ದೇಶವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಕೆಲವು BJP ಇರ್ತಕ್ಕಂಥ ಕೆಲಸ. ಈಗ ಒಂದ್ ರೀತಿ ತಾವು ಬಿಜೆಪಿಯ ಪ್ರಮುಖ ನಾಯಕರಾಗಿದ್ರಿ. ಆನಂತರ ಮಾಜಿ ಸಚಿವರಾಗಿ DB ಇನಾಮದಾರ್ ಅವರ ಒಂದ್ ರೀತಿ ಕುಟುಂಬ ಬಿಜೆಪಿಗೆ ಜನ ಇತ್ತು. ಈಗ ಸಾಕಷ್ಟು ಒಂದ್ ರೀತಿ ಸಮ್ಮಿಲನ ಆಗಿದೆ. ಎಲ್ಲ ಒಂದ್ ಕಡೆ ಬರ್ತಕ್ಕಂತ ZP ಮತ್ತೆ TP ಚುನಾವಣೆಗಳು ಘೋಷಣೆ ಆಗ್ತವೆ ಅಂತ ಹೇಳ್ಬಿಟ್ಟು ಇದಾಗ್ತಾ ಇದೆ. ಈ ರೀತಿ ಇದಾದಾಗ ಯಾವ ರೀತಿ ನಿಮ್ ಸಿದ್ಧತೆ ನಡೆದಿದೆ? ಯಾವ ರೀತಿ ಈ ಮೈತ್ರಿ ಒಂದ್ ರೀತಿ ಯಾವ ರೀತಿ ಪೂರಕ ಆಗಲಿದೆ? ಮೈತ್ರಿಗೂ ಪ್ರಶ್ನೆನೇ ಇಲ್ಲ. ಒಂದು ಮನೆಯಲ್ಲಿ ಎಲ್ಲ ಕುಡ್ಕೊಂಡಾಗ ಅದೇ ಒಂದೇ ಮನೆ ಇರ್ತದ, ಅದು ಮೈತ್ರಿಗೂ ಪ್ರಶ್ನೆ ಇಲ್ಲ. ಮೈತ್ರಿ ಆಗಿದೆ. JDS ಬಗ್ಗೆ ಕೇಳಿ ಹೇಳ್ತೀನಿ ನಾನು. ಅದು ನೀವು ಕೇಳ್ತಕ್ಕಂಥದ್ದು ಇನಾಮದಾಗ ಫ್ಯಾಮಿಲಿ ಬಗ್ಗೆ ಕೇಳಿ. ಅವಾಗ BJP ಪಕ್ಷ ಮನೆಗೆ ಬಂದ ಎಲ್ಲ ಸೌದ ಬಾಣಿದ್ದೀವಿ. ನಾವೆಲ್ಲ ಪಕ್ಷ ಒಂದೇ ನಿರ್ಣಯ ಮಾಡ್ತೀವಿ, ಪಕ್ಷ ಸಂಬಂಧ ದುಡಿತೀವಿ. ಬರ್ತಕ್ಕಂಥ ಎಲ್ಲ ಜಿಲ್ಲಾ ಪಂಚಾಯತಿಗಳನ್ನ, ತಾಲೂಕು ಪಂಚಾಯತಿನ ಗೆದ್ದಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀವಿ. ಗೆದ್ದಿದ್ದೀವಿ. ನಮ್ಮ ಕಾರ್ಯಕರ್ತರು ಬಹಳ ಗಟ್ಟಿಯಾದಾಗ ಅವ್ರ ಮೇಲೆ ನಮ್ಗೆ ವಿಶ್ವಾಸ ಇದೆ. ಇನ್ನೊಂದು ಸುದ್ದಿ ಇದೆ ಸರ್, ವಿಶೇಷವಾಗಿ ಕಿತ್ತೂರಿಗೆ ಈ ಬಾರಿ ಪ್ರತ್ಯೇಕ ಒಂದ್ ರೀತಿ ನಿರ್ದೇಶಕ ಸ್ಥಾನ ಆಗಿದೆ DCC ಬ್ಯಾಂಕ್ಗೆ. ವಿಶೇಷವಾಗಿ ವಿಕ್ರಮ್ ಇನಾಮದಾರ್ ಅವ್ರನ್ನ ಈ ಬಾರಿ ಅಭ್ಯರ್ಥಿ ಮಾಡ್ತಾ ಇದ್ದೀರಾ ನಿಮ್ಮ ಪರವಾಗಿ ಅಂತ ಹೇಳ್ಬಿಟ್ಟು ಒಂದು ಸುದ್ದಿ ಇದೆ ಸರ್. ಈ ಸುದ್ದಿನ ನೀವೇ ಹೇಳ್ತಾ ಇದ್ದೀರಿ. ಅಲ್ಲ, ನೀವೇ ಹೇಳ್ತಾ ಇದ್ದೀರಿ, ನಾನು ಕೇಳ್ತಾ ಇದ್ದೀನಿ. ಇನ್ನು ಸಂಬಂಧಪಟ್ಟಂತ 34 ಸಹಕಾರಿ ಸಂಘಗಳದಾವ, ಅಲ್ಲಿ ಆಡಳಿತ ಮಂಡಳಿ ಅದ, ಈಗ ಅಧ್ಯಕ್ಷ ಅದಾಗ, ಅವೆಲ್ಲ ಕೂಡ ನಿರ್ಣಯ ಮಾಡಿದಾಗ ಅವೆಲ್ಲ ನಿರ್ಣಯಕ್ಕೆ ಅಲ್ಲಿರ್ತಕ್ಕಂಥವು ನಮ್ಮ ಪಕ್ಷದಿಂದ ಕ್ಯಾಂಡಿಡೇಟ್ ಮಾಡ್ತೀವಿ. ಬೇಗ ಪಕ್ಷ ಇರ್ತಕ್ಕಂಥ ಆಡಳಿತ ಮಂಡಳಿ ಸಹಿತ ನಮ್ಗೆ ಆಶೀರ್ವಾದ ಮಾಡ್ತಾರೆ. ಕಾಂಗ್ರೆಸ್ ಇರ್ಬೋದು, JDS ಇರ್ತಕ್ಕಂಥ ಆಡಳಿತ ಮಂಡಳಿ ಸರ್ಕಾರದಲ್ಲಿ ನಮ್ಗೆ ಆಶೀರ್ವಾದ ಮಾಡ್ತಾರೆ. ಎಲ್ಲ ಕೂಡಿ ಒಂದು ಒಳ್ಳೆ ನಿರ್ಣಯನ ಮಾಡ್ತಾರೆ. ಅಲ್ಲಿ ಒಂದ್ ರೀತಿ ಶಾಸಕ ಈಗ ಇನ್ನೊಂದು ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಅವಿರೋಧವಾಗಿ ಮೊದಲಿಂದನೂ ಸಹ ಒಂದ್ ರೀತಿ ಆಯ್ಕೆ ಆಗ್ತಾ ಬಂದಿದ್ರಿ DCC ಬ್ಯಾಂಕ್ಗೆ. ಈ ಬಾರಿ ಒಂದ್ ರೀತಿ ಶಾಸಕರು ತಮ್ಮ ಸಹೋದರನ್ನ ನಿಲ್ಲಿಸ್ತಾರೆ ತಮ್ಮ ವಿರುದ್ಧ ಅಂತಕ್ಕಂಥದ್ದು ಇದಾಗ್ತಾ ಇದೆ. ಮತ್ತೆ ಕಿತ್ತೂರಿಗೆ ಪ್ರತ್ಯೇಕ ಅಭ್ಯರ್ಥಿ ಆಗ್ತಾರೆ ಅಂತ ಇದಾಗ್ತಾ ಇದೆ. ವಿಶೇಷವಾಗಿ ಇದ್ರ ಬಗ್ಗೆ ನೀವು ಈ ಬಾರಿ ಯಾವ ರೀತಿ ಸರ್? ರಾಜಕಾರಣ ನಿಂತು ನೀಗಲ್ಲ, ಹರಿತಕ್ಕಂಥ ನೀರು. ರಾಜಕಾರಣದೊಳಗೆ ಜನಗ ಆಶೀರ್ವಾದ, ಜನಗ ಪ್ರೀತಿ ಯಾವ ಮೇಲೆ ಇರ್ತದೆ ಅವೆಲ್ಲ ಜನಪ್ರತಿನಿಧಿಗಳಾಗ್ತವೆ. ಬರ್ತಕ್ಕಂಥ ಬ್ಯಾಂಕ್ ಚುನಾವಣೆ ಬರ್ತಕ್ಕಂಥ ಎಲ್ಲ ಬೈಲಂಗಲ್ಲು ಮತ್ತು ಕಿತ್ತೂರಿನ ಎಲ್ಲ ಸಹಕಾರಿ ಸಂಘದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಇರ್ತಕ್ಕಂಥ ಸದಸ್ಯರು ಜೊತೆಗೆ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಯ ಪ್ರೀತಿ, ಅವಾಗ ಆಶೀರ್ವಾದ ಯಾಕೆ ಕೊಡ್ಬೇಕು ಅನ್ನೋದು ಅವ್ರ ನಿರ್ಣಯವನ್ನು ಮಾಡಿದಂಥ ಕೆಲಸ ಮಾಡ್ತಾರೆ. ಕಳೆದ 30 ವರ್ಷದಿಂದ ಯಾವ ರೀತಿ ಯಾವ ಸೇವೆ ಮಾಡಿದಾಗ, ಆ ಸಂಘದ ಜೊತೆಗೆ ಯಾರು ನಿಂತಿದ್ದಾಗ, ಸಂಘವನ್ನು ಬೆಳೆಸಲಿಕ್ಕೆ ಯಾವ ಸಾಕಾದಂತ ಎಲ್ಲ ಇರ್ತಕ್ಕಂಥ ಆಡಳಿತ ಮಂಡಳಿ ಗೊತ್ತದ. ಬರ್ತಕ್ಕಂಥ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಹಿರಿಯ ಅಧ್ಯಕ್ಷರು ಜೊತೆಗೆ ಆಡಳಿತ ಮಂಡಳಿ, ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಮತ್ತು ಆ ಗ್ರಾಮದ ಹಿರಿಯರು ನಿರ್ಣಯ ತೆಗೆದುಕೊಳ್ತಾರೆ. ಬರ್ತಕ್ಕಂಥ ಚುನಾವಣೆ ಬಂದಾಗ ಅದಕ್ಕೆ ಬೇಕಾದಂಥ ನಿಮ್ಮ ಪ್ರಶ್ನೆ ಉತ್ತರ ಸಹಿತ ಸಿಗತಕ್ಕಂಥ ಕೆಲಸ ಆಗುತ್ತೆ. ಇನ್ನೊಂದು ವ್ಯಕ್ತ ಆಗ್ತಾ ಇದೆ, ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಮತ್ತೊಂದು ಹೆಸರೇ
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.